ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇರಿಶಂ. ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರೇಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಎಲ್ಲ ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 381ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ನಾವು ಸ್ಮರಣೆ ಮಾಡ್ತಕ್ಕಂಥ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ಕೂಡ ನೀವು ಮಾಡೋಣ. ಅದರ ಜೊತೆಗೆ ಶನಿ ಜಯಂತಿ ಕೂಡ ಆಚರಣೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾವು ನೀವೆಲ್ಲರೂ ತಿಳಿದುಕೊಳ್ಳೋಣ. ನಾವು ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಅಂತ ನಮಗೆ ನೆನಪಾದಾಗ ಅಬ್ಬೂರು ಅಂತಕ್ಕಂಥ ಗ್ರಾಮ ನಮ್ಮ ತಲೆಯಲ್ಲಿ ಬರ್ತಾ ಇದೆ. ಚನ್ನಪಟ್ಟಣ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ಗ್ರಾಮ ಅಬ್ಬೂರು, ಅತ್ಯಂತ ಧಾರ್ಮಿಕ ಸ್ಥಳ. ಆ ಧಾರ್ಮಿಕ ಸ್ಥಳದಲ್ಲಿ ಬ್ರಹ್ಮಣ್ಯ ತೀರ್ಥರ ಮೂಲ ವೃಂದಾವನ ಕೂಡ ಇದೆ. ಅಲ್ಲಿ ಹರಿತಕ್ಕಂಥ ಕಣ್ಣುವ ನದಿ ದಂಡಿಗೆ ಹತ್ತಿರ ಕೂಡ ಇದೆ. ಜೊತೆಗೆ ಬ್ರಹ್ಮಣ್ಯ ತೀರ್ಥರು ಸೂರ್ಯ ಅಂಶ ಸಂಭೂತರು ಕೂಡ. ಅಂಥ ಮಹಾ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಬ್ರಹ್ಮಣ್ಯ ತೀರ್ಥರು ಸಂಚಾರ ಕಾಲಕ್ಕೆ ಒಂದು ಹಳ್ಳಿಗೆ ಬಂದಾಗ ಹಳ್ಳಿಯಲ್ಲಿ ರೋಧನಾ ಕಾರ್ಯಕ್ರಮ ನಡೀತಾ ಇರ್ತದೆ. ಆ ಕಾಲಕ್ಕೆ ಅವರೊಂಥರ ಏನಾಗಿದೆ ಅಂತ, ಇಲ್ಲಿ ರಾಮಾಚಾರ್ಯ ಅಂತಕ್ಕಂಥ ಗೃಹಸ್ಥ ಹೋಗಿಬಿಟ್ಟಿದ್ದಾನೆ, ಮುಂದೆ ಏನು ಮಾಡಬೇಕು ಅಂದಾಗ ಅವರು ಅದನ್ನು ತೊಗೊಂಡು ಬಾ ಅಂತ ಹೇಳಿದ್ರಂತೆ. ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಆ ರಾಮಾಚಾರ್ಯರು ಎದ್ದು ಕೂತಾಗ ಅವನು ಕೇಳಿದಂತೆ, ಏನಿಲ್ಲ, ಒಂದು ಕೆಲಸ ಮಾಡಿ, ನಿಮಗೆ ಸಂತಾನ ಆಗಿಲ್ಲ ಅಂತ ಗೊತ್ತು ನನಗೆ, ನಿಮಗೆ ಸಂತಾನ ಆಗ್ತದೆ, ಸಂತಾನ ಆದ ಕೂಡಲೇ ಆ ಮೊದಲಿನ ಕೂಸನ್ನು ಮಠಕ್ಕೆ ಕೊಡಬೇಕಂತ ಕೇಳಿದರಂತೆ ಬ್ರಹ್ಮಣ್ಯ ತೀರ್ಥರು. ಅವರಿಗೆ ಆಶ್ಚರ್ಯ ಆಯಿತು, ಸಂತಾನ ಭಾಗ್ಯ ಇಲ್ಲ, ಆದರೂ ಗುರುಗಳ ಅನುಗ್ರಹದಿಂದ ಪತಿ ದೇವರು ಬದುಕಿದ್ದಾನೆ ಅಂತ ಹೇಳಿದಾಗ ಗಂಡ ಹೆಂಡತಿ ಒಪ್ಪಿದಾಗ ಅವರೊಂದವರು ಚಿಂತೆ ಮಾಡಿಬಿಡಿ, ಇನ್ನೊಬ್ಬ ಮಗ ಹುಡ್ತಾನೆ ನಿಮ್ಮ ಮನೆತನಕ್ಕೆ, ಮೊದಲನೇ ಮಗನ ಕೊಡು ಅಂತ ಹೇಳಿದಾಗ ಆ ಬಂಗಾರದ ಒಂದು ಪಾತ್ರೆ ಒಂದು ತಾಮಣದಲ್ಲಿ ಆ ಪ್ರಥಮವಾಗಿ ಹುಟ್ಟಿರ್ತಕ್ಕಂಥ ಕೂಸನ್ನು ಶ್ರೀಮಠಕ್ಕೆ ಸ್ವೀಕಾರ ಮಾಡಿದರು. ಅದೇ ಮುಂದೆ ವ್ಯಾಸರಾಜರಾಗಿ ಒಂದು ವಿಶೇಷ ಸಾಧನೆಯನ್ನು ಮಾಡಿರ್ತಾರೆ. ಯಾಕಂದರೆ ಇವತ್ತು ವ್ಯಾಸರಾಜ ಗುರುಸಾರ್ವಭೌಮರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ನಮಗೆ ಬ್ರಹ್ಮಣ್ಯ ತೀರ್ಥರಿಂದ ಬರ್ತಾ ಇದೆ. ಅವರಿಗೆ ಮುಂದೆ ಸಂಸ್ಥಾನ ಒಪ್ಪಿಸಿ ಪೀಠಾರೋಹಣ ಕೂಡ ಕೊಟ್ಟರು. ಅಂಥ ವ್ಯಾಸರಾಜರು ಅಂತ ಹೇಳಿದರೆ ಇವತ್ತು ವ್ಯಾಸ ಸಾಹಿತ್ಯ ಒಂದು ಅಮೋಘ ರೀತಿಯಲ್ಲಿ ನಮಗೆ ನಡೆಯಬೇಕಾದರೆ, ಯಾಕಂದರೆ ಎಷ್ಟೋ ವ್ಯಾಸ ತತ್ವಗಳನ್ನು ನಮಗೆ ತಿಳಿದುಕೊಳ್ಳೋಕ್ಕಾಗೋದಿಲ್ಲ, ವ್ಯಾಸರ ಗ್ರಂಥಗಳನ್ನು ನಮಗೆ ಅಧ್ಯಯನ ಮಾಡೋಕ್ಕಾಗೋದಿಲ್ಲ, ವೇದಾಧ್ಯಯನ ಮಾಡೋಕ್ಕಾಗೋದಿಲ್ಲ, ಆಚಾರ್ಯರ ಸರ್ವ ಮೂಲ ಗ್ರಂಥಗಳನ್ನು ಕೂಡ ನಮಗೆ ಒಂದು ವಿಶೇಷವಾಗಿ ವ್ಯಾಖ್ಯಾನ ವಿವರಣೆ ಕೊಡಲಿಕ್ಕೆ ಆಗಲಾರಂಥ ಪರಿಸ್ಥಿತಿಯಲ್ಲಿ ಹರಿದಾಸರನ್ನು ಹುಟ್ಟು ಹಾಕಿರ್ತಕ್ಕಂಥ ಕೀರ್ತಿ ಆ ವ್ಯಾಸರಾಜ ಗುರುಸಾರ್ವಭೌಮರಿಗೆ ಸಲ್ತಾ ಇದೆ. ಅವರ ಶಿಷ್ಯ ಪರಂಪರೆ ಅಂತ ಹೇಳಿದರೆ ಪುರಂದರದಾಸರು ಇರ್ಬೋದು, ಕನಕದಾಸರು ಇರ್ಬೋದು, ವಿಜೇಂದ್ರ ತೀರ್ಥರು, ವಾದಿರಾಜ ತೀರ್ಥ ಶ್ರೀಪಾದಂಗಳವರು 24 ಯತಿಗಳಿಗೆ ವೇದಾಧ್ಯಯನ ಪಾಠ ಹೇಳಿದಕ್ಕಂಥ ಒಂದು ಕೀರ್ತಿ ವ್ಯಾಸರಾಜರಿಗೆ ಸಲ್ತಾ ಇದೆ. ಯಾಕಂದರೆ ಅವರಿಗೆ ವಿದ್ಯಾಗುರುಗಳು ಕೂಡ ಶ್ರೀಪಾದರಾಜರು ಕೂಡ ವಿದ್ಯಾಗುರುಗಳಾದರು. ಒಂದು ರೀತಿಯಿಂದ ಪೀಠಾರೋಹಣ ಕೊಟ್ಟರು ಒಬ್ಬರಾದರೆ ಒಂದು ದಾನವನ್ನು ಮಾಡ್ತಕ್ಕಂಥ ಕೀರ್ತಿ ಶ್ರೀಪಾದರಾಜರ ಮಠಕ್ಕೆ ಸಲ್ತಾ ಇದೆ, ಶ್ರೀಪಾದರಾಜರಿಗೆ ಸಲ್ತಾ ಇದೆ. ಅಂಥ ಬ್ರಹ್ಮಣ್ಯ ತೀರ್ಥರ ಸ್ಮರಣೆಯನ್ನು ನೀವು ಮಾಡೋಣ. ಯಾಕಂದರೆ ಸೂರ್ಯ ಅಂಶ ಸಂಭೂತರು. ಅವರಲ್ಲಿ ಇವತ್ತಿಗೂ ನೀವು ಏನಾದರೂ ಮಡಿ ಮೇಲಿಗೆ ಹೆಚ್ಚು ಕಡಿಮೆ ಆದರೆ ಅಬ್ಬೂರಿನಲ್ಲಿ ಸರ್ಪ ಬರ್ತಕ್ಕಂಥ ವಾಡಿಕೆ ಇವತ್ತಿಗಿದೆ. ಸಾಕಷ್ಟು ಜನ ಅದನ್ನು ನೋಡಿದ್ದಾರೆ. ಅಂಥ ಓಪನ್ ಅಂದ್ರೇನು, ಮೂಲ ಮೇಲೆ ಯಾವುದೇ ಛತ್ತಿಲ್ಲ, ಅಲ್ಲಿ ಕಾಲಿಟ್ಟಾಗ ನಮಗೆ ಮೈ ಜುಮ್ ಅಂತದೆ. ಆ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ ನೋಡೋದೇ ಒಂದು ದೊಡ್ಡ ಭಾಗ್ಯ. ಆರಾಧನೆ ಕೂಡ 3 ದಿನ ವೈಭವದಿಂದ ಆರಾಧನೆ ಮಾಡ್ತಾರೆ. ವೈಶಾಖ ಶುದ್ಧ ನಾವು ಏಕಾದಶಿಗೆ ನಾವು ಅಲ್ಲಿ ಆರಾಧನೆ ಅವನ್ನು ನೋಡಬಹುದು ಅಂತ ಹೇಳ್ತಾ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ಮುಂದೆ ಬರ್ತಕ್ಕಂಥ ಈ ಅಮಾವಾಸ್ಯೆ ಏನಿದೆ ಅಂದರೆ ಮೇ 16 ಏನಿದೆ, ಶನೀಶ್ವರ ಜಯಂತಿ. ಶನೀಶ್ವರ ಅಂತ ಹೇಳಿದಾಗ ಎಲ್ಲರೂ ಮೂಗು ಬರ್ತಕ್ಕಂಥ ಕಾಲ. ಯಾಕಪ್ಪ ನಮ್ಮ ಶನಿ ದೂರಿದ್ದಷ್ಟು ನಮಗೆ ಒಳ್ಳೆಯದು ಅಂತ ಹೇಳ್ತಾರೆ. ಶನಿ ಎಂದೂ ದೂರ ಇರಬಾರ್ದು. ಯಾಕಂತ ಹೇಳಿದ್ರೆ ನಮಗೆ ನ್ಯಾಯಸಮ್ಮತವಾಗಿ ಒಂದು ನಿರ್ಣಯ ಕೊಡ್ತಕ್ಕಂಥ ಏಕೈಕ ಅಧಿಕಾರಿ ಇರೋದೇ ಶನೀಶ್ವರನಿಗೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಅಧರ್ಮ ಯಾರಿಗೂ ಮಾಡೋಲ್ಲ. ಯಾರಿಗೆ ಅಧರ್ಮ ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡ್ತಾನೆ. ಧರ್ಮದಿಂದ ಯಾರು ಮಾಡ್ತಾರೆ ಅವರಿಗೆ ಒಂದು ಯೋಗ್ಯ ಒಂದು ಪದವಿಯನ್ನು ಕೊಡ್ತಕ್ಕಂಥ ಶನೀಶ್ವರನ. ಯಾಕಂದರೆ 9 ಗ್ರಹಗಳಲ್ಲಿ ಕೂಡ ಆ ಶನೀಶ್ವರ ಕೂಡ ಒಂದು. ಆ ಶನೀಶ್ವರನಿಗೆ ನಾವು ಏನು ಅಭಿಷೇಕ ಮಾಡಿದ್ರೂ ತೃಪ್ತಿ ಇಲ್ಲ. ಅತೆಗೆ ತೈಲ
ಅಭ್ಯಂಗನ ಮಾಡಿಸಿದಾಗ ಮಾತ್ರ ಒಂದು ಎಣ್ಣೆಯಿಂದ ನಾವೇನು ಅಭಿಷೇಕ ಮಾಡ್ತೀವಿ ಅದು ಶನೈಶ್ವರಿಗೆ ಬಹಳ ಆನಂದದಾಯಕಕ್ಕಾಗಿ ಆತನ ವಾಹನ ಇದೆ. ಹೀಗಾಗಿ ಆ ಶನಿವತ್ಸರ ಸಾಡೆಸಿ ಸಾತ್ ಅಂಥೇಳಿ ಕೆಲವು ಜನರಿಗೆ ಬರ್ತದೆ, 7 ವರ್ಷ ಬೆನ್ನತ್ತು ಬಿಟ್ಟಿರ್ತಾನೆ. ಅದಕ್ಕೆ ನಾವು ಶನೇಶ್ವರ ಓಂ ಶಂ ಶನೇಶ್ವರಾಯನ ಅಂಥೇಳಿ ನಾವು 108 ಪ್ರತಿನಿತ್ಯ ಜಪ ಮಾಡೋದ್ರಿಂದಾಗಿ ಆ ಶನೇಶ್ವರ ದೇವತೆ ಅವರು ಯಾರಿಗೂ ಕಾಟ ಕೊಡೋದಿಲ್ಲ. ನಮಗೆ ಬಂದಿರತಕ್ಕಂಥ ಒಂದು ಶನಿ ಒಂದು ಏನು ಕಾಟ ಇದೆ, ಸಮಸ್ಯೆ ಇದೆ, ಸಮಸ್ಯೆಯನ್ನು ದೂರ ಮಾಡತಕ್ಕಂಥ ಏಕೈಕ ಶಕ್ತಿ ಅಂತ ಹೇಳಿದರೆ ಅದು ಸೂರ್ಯನ ಪುತ್ರ ಆ ಶನೀಶ್ವರನ ಸ್ಮರಣೆಯನ್ನು ಕೂಡ ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಮುಂದೆ ಬರ್ತಕ್ಕಂಥದ್ದು ಅಧಿಕ ಮಾಸದ ಬಗ್ಗೆ ಮುಂದಿನ ವಾರ ನಾವು ಎಲ್ಲರೂ ತಿಳ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಅಮಾವಾಸ್ಯೆ 16 ಎಂಡಾದರೆ ಅಂದರೆ 17ನೇ ತಾರೀಕಿನಿಂದ ಅಧಿಕ ಮಾಸ ಪ್ರಾರಂಭವಾಗ್ತಾ ಇದೆ. ಅಂಥ ಮಾಸದ ಪ್ರಾರಂಭದಲ್ಲಿ ನೀವು ಕೂಡ ಎಲ್ಲರೂ ಇದ್ದೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಬ್ರಹ್ಮಣ್ಯ ತೀರ್ಥರ ಸ್ಮರಣೆಯನ್ನು ಮಾಡೋಣ. ಶನೀಶ್ವರನ ಜಯಂತಿಯನ್ನು ಕೂಡ ನೀವು ವಿಶೇಷವಾಗಿ ಆಚರಣೆ ಮಾಡಿ ಶನೀಶ್ವರನ ಜಪ ಮಾಡಿದಾಗ, ಶನೀಶ್ವರನ ದೇವರ ಗುಡಿ ಹೋದಾಗ, ಆಮೇಲೆ ಅಲ್ಲಿ ಶನೀಶ್ವರನಿಗೆ ಪ್ರೀತಿದಾಯಕ ಅಂತ ಹೇಳಿದರೆ ಕಪ್ಪು ಎಳ್ಳು ಬಹಳ ಪ್ರೀತಿ. ಒಂದು ಕಬ್ಬಿಣ ಬುಟ್ಟಿಯಲ್ಲಿ ನಾವು ಒಂದು ತುಪ್ಪದ ದೀಪದಕ್ಕಿಂತ ಎಣ್ಣೆಯ ದೀಪವನ್ನು ಹಾಕಿ ಆ ಶನೀಶ್ವರನಿಗೆ ಹಚ್ಚಿದಾಗ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು, ಶನಿಕಾಟಗಳು ಎಲ್ಲ ದೂರವಾಗಿ ಆ ಶನೀಶ್ವರನ ಅನುಗ್ರಹ ಸಂಪೂರ್ಣವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಶನೀಶ್ವರನ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.